ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ನೀವು ಕೂಡ ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮಗೋಸ್ಕರ ಇದೆ. ಐ ನೋ ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬಾ ಜನ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರ, ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರ. ಬಟ್ ಇಲ್ಲಿ ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಚಾನಲ್ ಮೇಲೆ ಜಾಸ್ತಿ ವ್ಯೂಸ್ ಬರುತ್ತೆ, ಇದನ್ನ ತಗೊಂಡು ತುಂಬಾ ಜನ ಕನ್ಫ್ಯೂಷನ್ ಇದ್ದೀರಾ, ರೈಟ್? ಬಟ್ ಡೋಂಟ್ ವರಿ, ಇವತ್ತು ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಒಂದು ಚಾನಲ್ ಐಡಿಯಾನ ಶೇರ್ ಮಾಡ್ತಿದ್ದೀನಿ. ಈ ಚಾನಲ್ ಐಡಿಯಾದಿಂದ ಫ್ರೆಂಡ್ಸ್ ನಿಮಗೆ ತುಂಬಾ ಒಳ್ಳೆ ವ್ಯೂಸ್ ಸಿಗುತ್ತೆ ಹಾಗೂ ತುಂಬಾ ಒಳ್ಳೆ ಅಮೌಂಟ್ ಅರ್ನ್ ಮಾಡಬಹುದು. ಇದಷ್ಟು ಅಲ್ಲದೆ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಎಡಿಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ನಿಮಗೆ ಟಾಪಿಕ್ ರಿಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ತುಂಬಾನೇ ಈಸಿ ಆಗಿರುವಂತಹ ಒಂದು ಚಾನಲ್ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮಗೆ ಎಕ್ಸಾಂಪಲ್ ನ ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನನ್ನ ಹತ್ರ ಒಂದು ಚಾನಲ್ ನ ಓಪನ್ ಮಾಡಿದೀನಿ. ಸೊ ಇದಕ್ಕೆ ನೋಡಿ ಫ್ರೆಂಡ್ಸ್, ಎಷ್ಟು ವ್ಯೂಸ್ ಬಂದಿದೆ? 52 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ 52 ಮಿಲಿಯನ್ ವ್ಯೂಸ್ ಅಂದ್ರೆ ಇವರು ಎಷ್ಟೊಂದು ಅರ್ನಿಂಗ್ಸ್ ಅನ್ನ ಮಾಡ್ತಾ ಇರಬಹುದು ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವರು ಏನ್ ಮಾಡ್ತಾರೆ, ಸಿಂಪಲ್ ಒಂದು ಕಿಡ್ ಚಾನಲ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು ಒಂದು ಚಾರ್ಟ್ ಅನ್ನ ಹಾಕಿದರೆ, ಆ ನಂತರ ಫ್ರೆಂಡ್ಸ್ ಈ ಚಿಕ್ಕ ಹುಡುಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಈ ರೀತಿ ಇದನ್ನ ಹೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಇವರು ಚಾನಲ್ ನ ಓಪನ್ ಮಾಡಿ ನಿಮಗೆ ತೋರಿಸಿದರೆ, ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್, ಅದಕ್ಕೆ ಎಷ್ಟಿದ್ದಾರೆ? 1.1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವಾಗ ವಿಡಿಯೋಸ್ ಬಗ್ಗೆ ಬಂದು ನಾವು ಮಾತಾಡೋದ್ರೆ, ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇರೋದು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಏನಿಲ್ಲ ಸೇಮ್ ಇದೆ. ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಸಿಂಪಲ್ ಫ್ರೆಂಡ್ಸ್, ಒಂದು ಚಿಕ್ಕ ಹುಡುಗಿ ಇದೆ, ಅದು ಚಾರ್ಟ್ ಒಂದು ಹಾಕಿದರೆ, ಆ ಚಾರ್ಟ್ ಅಲ್ಲಿ ಇರುವಂತದ್ದು ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಇದನ್ನ ಹೇಳ್ತಾ ಹೋಗುತ್ತೆ. ಸಿಂಪಲ್. ಹಾಗೂ ಫ್ರೆಂಡ್ಸ್ ಇದಕ್ಕೆ ವ್ಯೂಸ್ ನೋಡಿ ಎಷ್ಟು ಬರುತ್ತೆ? 52 ಮಿಲಿಯನ್ ವ್ಯೂಸ್ ಆಗಿರ್ಬೋದು, 45 ಮಿಲಿಯನ್ ವ್ಯೂಸ್ ಇದೆ, 22 ಮಿಲಿಯನ್ ವ್ಯೂಸ್ ಇದೆ, 12 ಮಿಲಿಯನ್ ವ್ಯೂಸ್ ಇದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನೀವು ವ್ಯೂಸ್ ನೋಡ್ತಿರಲ್ಲ, ಪ್ರತಿಯೊಂದು ವಿಡಿಯೋ ಮೇಲೆ ಫ್ರೆಂಡ್ಸ್ ಇಲ್ಲಿ ಮಿಲಿಯನ್ಸ್ ಅಲ್ಲಿ ಇವರು ವ್ಯೂಸ್ ಗಳನ್ನ ಪಡಿತಿದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿಯೊಂದು ವಿಡಿಯೋ ಮೇಲೆ ಮಿಲಿಯನ್ ವ್ಯೂಸ್ ಬಂದ್ರೆ ನೀವು ಇಲ್ಲಿಂದ ಎಷ್ಟೊಂದು ಅರ್ನಿಂಗ್ಸ್ ಮಾಡಬಹುದು ಅಂತ. ಸೊ ಇವಾಗ ಫ್ರೆಂಡ್ಸ್ ಇವ್ರದ್ದು ಅರ್ನಿಂಗ್ ಬಗ್ಗೆ ನಿಮಗೆ ಹೇಳಬೇಕು ಅಂದ್ರೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ಸೇಮ್ ಚಾನಲ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರದ್ದು ಅರ್ನಿಂಗ್ ಹೇಳೋದಾದ್ರೆ, ಮಂತ್ಲಿ ಫ್ರೆಂಡ್ಸ್ ಇವರು $1,000 ಇಂದ ಹಿಡಿದು $18,000 ಫ್ರೆಂಡ್ಸ್ ಇವರು ಅರ್ನ್ ಮಾಡ್ತಾರೆ. $18,000 ನಾವು ಕೌಂಟ್ ಮಾಡೋದು ಬೇಡ, ಕೇವಲ $1,000 ಅಂತಾನೆ ಕೌಂಟ್ ಮಾಡೋಣ. ಸೊ $1,000 ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಎಷ್ಟಾಯ್ತು? ನಿಯರ್ಲಿ ಫ್ರೆಂಡ್ಸ್ ಮಂತ್ಲಿ 80,000 ರಿಂದ 90,000 ರೂಪಾಯಿ ಫ್ರೆಂಡ್ಸ್ ಇವರು ಅರ್ನ್ ಮಾಡ್ತಾರೆ. 1 ಲಕ್ಷ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವರು ಈ ಒಂದು ಚಾನಲ್ ಇಂದ 1 ಲಕ್ಷವರೆಗೂ ಫ್ರೆಂಡ್ಸ್ ಇವರು ಅರ್ನಿಂಗ್ ಮಾಡ್ತಾರೆ. ಹಾಗೂ ಫ್ರೆಂಡ್ಸ್ ಇವಾಗ ವಿಡಿಯೋ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸಿಂಪಲ್ ಆಗಿರುವಂತ ವಿಡಿಯೋ ಇದೆ ಅಂತ ನಾನು ಇವಾಗ ನಿಮಗೆ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ವಿಡಿಯೋನ ಪ್ಲೇ ಮಾಡಿದ್ದೀನಿ. ಸ್ವಲ್ಪ ಮುಂದೆ ಓಡಿಸೋಣ. ಸಿಂಪಲ್. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ಏನು ಕಷ್ಟ ಇದೆ ಹೇಳಿ? ಈಸಿಲಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದ್ರೆ, ಸೊ ನನಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಿದ್ರು, ಸರ್ ನಾವು ಹೌಸ್ ವೈಫ್ ಇದ್ದೀವಿ, ನಮ್ಮ ಹತ್ರ ಒಂದು ಚಿಕ್ಕ ಮಗು ಇದೆ, ನಮಗೆ ಒಂದು ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ನಮ್ಗೆ ಏನಾದರೂ ಐಡಿಯಾ ಇದ್ರೆ ಹೇಳಿ ಅಂತ. ಸೊ ಇದು ಬೆಸ್ಟ್ ಇದೆ ನಿಮಗೋಸ್ಕರ. ಸೊ ಯಾರಲ್ಲಿ ಹೌಸ್ ವೈಫ್ಸ್ ಇದ್ರ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅದೇ ರೀತಿ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇದರಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರೋದಿಲ್ಲ, ಯಾಕಂದ್ರೆ ನಿಮ್ದು ಓನ್ ಕಂಟೆಂಟ್ ಇದೆ. ಹಾಗೂ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಎಡಿಟಿಂಗ್ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋ ಎಷ್ಟು ಸಿಂಪಲ್ ಆಗಿರುವಂಥ ವಿಡಿಯೋನ ಇವರು ಕ್ರಿಯೇಟ್ ಮಾಡಿದಾರೆ ಅಂತ. ಒಂದು ಚಾರ್ಟ್ ಅನ್ನು ಹಾಕಿದರೆ, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಈ ರೀತಿ ಹೇಳ್ತಾ ನಿಮಗೆ ಹೋಗಬೇಕಾಗುತ್ತೆ. ಆ ಚಿಕ್ಕ ಮಗು ಕೈಯಲ್ಲಿ ನಿಮಗೆ ಹೇಳಿಸ್ತಾ ಹೋಗಬೇಕಾಗುತ್ತೆ. ಓಕೆ, ಯಾಕಂದ್ರೆ ಫ್ರೆಂಡ್ಸ್ ಈ ರೀತಿ ವಿಡಿಯೋಸ್ ಯಾರು ನೋಡ್ತಾರೆ ಗೊತ್ತಾ? ಚಿಕ್ಕ ಮಕ್ಕಳು ತುಂಬಾ ಜಾಸ್ತಿ ನೋಡ್ತಾರೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಎಷ್ಟು ವ್ಯೂಸ್ ಬಂದಿದೆ? 52 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಇದು ಒಂದೇ ಚಾನಲ್ ಅಲ್ಲ ಫ್ರೆಂಡ್ಸ್, ಈ ರೀತಿ ನಿಮಗೆ ಹಲವಾರು ಚಾನಲ್ಸ್ಗಳನ್ನ ನಾನು ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ನೋಡಿ ಸಬ್ಸ್ಕ್ರೈಬರ್ಸ್ ಹೆಚ್ಚುತ್ತಾರೆ, 8 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವರು ಕೂಡ ಅಲ್ಲಿ ಸೇಮ್ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇದಕ್ಕೆ ನೋಡಿ ಫ್ರೆಂಡ್ಸ್, ಎಷ್ಟು ವ್ಯೂಸ್ ಬಂದಿದೆ? 150 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ ನಿಮಗೆ ಹಲವಾರು ಚಾನಲ್ಸ್ಗಳು ಯೂಟ್ಯೂಬ್ ಅಲ್ಲಿ ನೋಡೋಕೆ ಸಿಗುತ್ತೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬಹುದು. ಇವಾಗ ನಿಮಗೆ ಮುಂದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಅಜಯ್ ಬೈಲ್. ಇವಾಗ ನೋಡಿ, ಓಕೆ, ಸಿಂಪಲ್ ಹೇಳೋದು, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್. ನೋಡಿ, ಸಿಂಪಲ್ ಇಷ್ಟೇ ಇರುತ್ತೆ, ಏನೂ ಇರೋದಿಲ್ಲ ಇದರಲ್ಲಿ. ಓಕೆನಾ? ಸೊ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಇದೆ ಅಂತ. ನನ್ನ ಹತ್ರ ಚಾರ್ಟ್ ಇಲ್ಲ, ಇಲ್ಲಾಂದ್ರೆ ನಿಮಗೆ ಇದೇ ರೀತಿ ಪ್ರಾಪರ್ ಆಗಿ ವಿಡಿಯೋ ಕ್ರಿಯೇಟ್ ಮಾಡಿ ತೋರಿಸಿದೆ. ಸೊ ಚಾರ್ಟ್ ಅನ್ನ ತಗೊಂಡು ಬನ್ನಿ, ಒಂದು ಟೈಮ್ ನಿಮಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದು 10 ರೂಪಾಯಿ, 20 ರೂಪಾಯಿ ಅಥವಾ 100 ರೂಪಾಯಿ ಅಂತ ಅನ್ಕೊಳ್ಳಿ. ಒಂದು 100 ರೂಪಾಯಿ ಒಂದು ಚಾರ್ಟ್ ಸಿಗುತ್ತೆ. ಅದು ಇಲ್ಲಿಲ್ಲ ಅಂದ್ರೆ ನೀವೇನ್ ಮಾಡಬಹುದು? ಸಿಂಪಲ್ ಫ್ರೆಂಡ್ಸ್, ನೋಡ್ತಾರ ಎಷ್ಟು ಜನ ಇದ್ದಾರೆ, ನೋಟ್ಬುಕ್ ಅಲ್ಲಿ ಕೂಡ ಈ ರೀತಿ ಬರೀತಿದ್ದಾರೆ. ಸೊ ನೋಡ್ತಾ ಇರಬಹುದು, ಇದೊಂದು ವೈಟ್ ಬೋರ್ಡ್ ಇದೆ. ಸೊ ವೈಟ್ ಬೋರ್ಡ್ ಅಲ್ಲಿ ಬರೀಬಹುದು, ಇಲ್ಲಾಂದ್ರೆ ನೀವು ಸಿಂಪಲ್ ನೋಟ್ಬುಕ್ ಅಲ್ಲೇ ABC ಅಂತ ಬರೋದು ಚಿಕ್ಕ ಮಗು ಕಡೆಯಿಂದ ಅದನ್ನ ಹೇಳಿಸಿ. ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ಇರೋದು ಕೆಲಸ. ಸೊ ನೋಡಿ, ನಿಮ್ಮ ಮುಂದಿನ ಪ್ರೂಫ್ ಇದೆ, ಎಷ್ಟು ಸಿಂಪಲ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸ್ ಇವರು ಮಿಲಿಯನ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ನ ಪಡಿತಿದ್ದಾರೆ, ಹಾಗೂ ಮಿಲಿಯನ್ಸ್ ಅಲ್ಲಿ ಇವರು ವ್ಯೂಸ್ ಅನ್ನ ಪಡಿತಿದ್ದಾರೆ. ಅದರಿಂದ ಫ್ರೆಂಡ್ಸ್ ಇವರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸ್ತಾರೆ. ಓಕೆ, ಸೊ ಇದು ಫ್ರೆಂಡ್ಸ್ ಒಂದು ತುಂಬಾನೇ ಒಳ್ಳೆ ಅರ್ನಿಂಗ್ ಮೆಥಡ್ ಅಂತ ಹೇಳ್ಬೋದು. ಸೊ ನೀವು ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡಬೇಕು ಅನ್ಕೊಂಡಿದ್ರೆ, ನಿಮಗೆ ಯಾವ ರೀತಿ ಚಾನಲ್ ಮೇಲೆ ವಿಡಿಯೋಸ್ಗಳು ಕ್ರಿಯೇಟ್ ಮಾಡೋದು ಗೊತ್ತಿರಲಿಲ್ಲ ಅಂದ್ರೆ, ಈ ರೀತಿ ಫ್ರೆಂಡ್ಸ್ ನೀವು ಚಿಕ್ಕ ಮಕ್ಕಳದ್ದು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ತುಂಬಾನೇ ಸಿಂಪಲ್ ಇದೆ, ಈಸಿಲಿ ಫ್ರೆಂಡ್ಸ್ ನೀವು ಕ್ರಿಯೇಟ್ ಮಾಡಬಹುದು. ಡೈಲಿ ಫ್ರೆಂಡ್ಸ್ ನೀವು ಒಂದಿಲ್ಲ 5 ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಇವಾಗ ನಿಮ್ಮ ಮೈಂಡಲ್ಲಿ ಪ್ರಶ್ನೆ ಬರ್ಬೋದು, ಸರ್ ನಾವು ಡೈಲಿ ಎ ಫಾರ್ ಆಪಲ್ ವಿಡಿಯೋ ಮಾಡಬೇಕಾ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ, ಇಲ್ಲಿ ನೋಡ್ತಾರ, ಇದು ಚಾನಲ್ ನ ಓಪನ್ ಮಾಡ್ತೀನಿ, ವಿಡಿಯೋ ಸೆಕ್ಷನ್ ಅಲ್ಲಿ ಬರ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್, ಇವರು ವಿಡಿಯೋಸ್ಗಳಲ್ಲಿ ಬರೋದಾದ್ರೆ, ಇಲ್ಲಿ ಫ್ರೆಂಡ್ಸ್ ಇವರು ಡೈಲಿ ಒಂದೇ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಇದೆ. ಸಪೋಸ್ ನಿಮ್ಮ ಹತ್ರ ಚಾರ್ಟ್ಸ್ ಬೇರೆ ಇದ್ರೆ, ನೀವು ಬೇರೆ ಚಾರ್ಟ್ಸ್ ಗಳನ್ನ ತಗೊಂಡು ಬರ್ಬೋದು.
ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಫಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನೀವೇನು ಹೇಳಿ ಎ ಫಾರ್ ಆಪಲ್ ಅಂತ ಹೇಳಿಸಿ, ಸೆಕೆಂಡ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನೀವೇನು ಹೇಳಿಸಿ ಎ ಫಾರ್ ಏರೋಪ್ಲೇನ್ ಅಂತ ಹೇಳಿಸಿ. ಸೊ ಇಷ್ಟನ್ನೇ ಫ್ರೆಂಡ್ಸ್ ನಿಮಗೆ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಸೇಮ್ ರೀತಿಯಲ್ಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಈ ಚಾನಲ್ ಮೇಲೆ ನೀವು ವರ್ಕ್ ಮಾಡಿ. ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್ ಇವರು ಇಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಿದ್ರೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋಲಿ. ಥ್ಯಾಂಕ್ ಯು.